ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಜಗಳ ಆಡಿದ ರೀತಿ ನೋಡಿದ್ರೆ ಎಲ್ಲರಿಗೂ ಕಿರಿಕಿರಿ ಆಗೋದಂತೂ ಗ್ಯಾರಂಟಿ. ಆದ್ರೆ ನಿನ್ನೆ ಬೆಳಿಗ್ಗೆ ಟಾಸ್ಕ್ ನಿಂದ ಶುರು ಆಗ್ಲಿಲ್ಲ, ಒಂದು ಫ್ಯಾಷನ್ ಶೋ ಇಂದ ಬಿಗ್ ಬಾಸ್ ನಿನ್ನೆ ಶುರು ಆಯ್ತು. ಯಾಕಂದ್ರೆ ನಿನ್ನೆ ಡಾಜ್ಲರ್ ಅವರ ಕಡೆಯಿಂದ ನಡೆಸಿದಂತಹ ಫ್ಯಾಷನ್ ಶೋ ಅಲ್ಲಿ ಮನೆಯ ಹುಡುಗಿಯರೆಲ್ಲರೂ ರೆಡಿಯಾಗಿ ಫ್ಯಾಷನ್ ಶೋ ಅನ್ನ ಮಾಡ್ಬೇಕಿತ್ತು. ಇದರಲ್ಲಿ ಮನೆ ಹುಡುಗಿಯರೆಲ್ಲ ಅಂದ ಚಂದವಾಗಿ ರೆಡಿ ಆಗಿದ್ರು. ಆದ್ರೆ ಹುಡುಗರಿಗೆ ಏನು ಕೆಲಸ ಇರಲಿಲ್ಲ. ಹುಡುಗರಿಗೆ ಬರೀ ಅಲ್ಲಿ ಕಮೆಂಟ್ ಪಾಸ್ ಮಾಡೋದು, ಅವರ ಫ್ಯಾಷನ್ ಶೋ ಹೇಗಿತ್ತು ಅನ್ನೋದ್ರ ಬಗ್ಗೆ ಜಡ್ಜಿಂಗ್ ಮಾಡೋದಕ್ಕಿತ್ತು. ಹಾಗಾಗಿ ನಿನ್ನೆ ಫ್ಯಾಷನ್ ಶೋ ನಡೆದ ಕಾರಣ ಅಲ್ಲಿ ಹುಡುಗಿಯರೆಲ್ಲರೂ ಸೀರೆಯನ್ನ ಉಟ್ಟು ಹಾಗೆ ತಮ್ಗೆ ಇಷ್ಟ ಬಂದ ಬಟ್ಟೆಗಳನ್ನ ಹಾಕಿ ಫ್ಯಾಷನ್ ಶೋ ಅನ್ನ ಮಾಡ್ತಿದ್ರು. ಆದ್ರೆ ನಿನ್ನೆ ಡಾಜ್ಲರ್ ಅವ್ರು ಕಳಿಸಿದ ಮೇಕಪ್ ಪ್ರಾಡಕ್ಟ್ ಅನ್ನೇ ಬಳಸಬೇಕಿತ್ತು. ಈ ಕುರಿತಾಗಿ ಎಲ್ಲರೂ ಗಿಲ್ಲಿ ಕೂಡ ರಕ್ಷಿತ್ ಅವ್ರಿಗೆ ಮೇಕಪ್ ಮಾಡೋದಾಗಿರ್ಬೋದು, ರಘು ಅವರು ಅಶ್ವಿನಿ ಅವ್ರಿಗೆ ಮೇಕಪ್ ಮಾಡೋದಾಗಿರ್ಬೋದು, ಈ ತರ ಎಲ್ಲ ಗಂಡ್ಮಕ್ಳು ಅಲ್ಲಿ ಹುಡುಗಿಯರಿಗೆ ಸಹಾಯ ಮಾಡ್ತಿದ್ರು. ಅದೇ ರೀತಿ ನಿನ್ನೆ ಫ್ಯಾಷನ್ ಶೋ ಅಲ್ಲಿ ರಿಷಾ ಅವರು ವಿನ್ ಆದ್ರು. ಅದರ ಪ್ರಯುಕ್ತ ಅವರಿಗೆ ಡಾಜ್ಲರ್ ಅವರ ಕಡೆಯಿಂದ ಮೇಕಪ್ ಪ್ರಾಡಕ್ಟ್ಸ್ ಗಿಫ್ಟ್ ಆಗಿ ಸಿಕ್ತು. ಇನ್ನು ನಿನ್ನೆ ನಾಮಿನೇಷನ್ ಬಿಸಿ ಕೂಡ ಹಾರಿತ್ತು. ಯಾಕಂದ್ರೆ ನಿನ್ನೆ ಮಂಗಳವಾರ ಆದ ಕಾರಣ ನಾಮಿನೇಷನ್ ಆಗ್ಬೇಕಿತ್ತು. ಹಾಗಾಗಿ ಮನೆಯಲ್ಲಿ ಯಾರು ಇಬ್ಬರು ದೋಷಿಗಳನ್ನ ನೀವು ಮನೆಯಿಂದ ಹೊರಗಾಗ್ತೀರಿ ಅನ್ನೋ ಪ್ರಶ್ನೆ ಬಿಗ್ ಬಾಸ್ ಮನೆಯವ್ರಿಗೆ ಕೇಳ್ತಾರೆ. ಹಾಗಾಗಿ ನಿನ್ನೆ ನಡೆದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸ್ಪಂದನ, ರಘು ಮತ್ತೆ ಗಿಲ್ಲಿ, ಕಾವ್ಯ ಇವರನ್ನ ಬಿಟ್ಟು ಮತ್ತೆ ಎಲ್ಲರೂ ನಾಮಿನೇಟ್ ಆಗಿದ್ರು. ಯಾಕಂದ್ರೆ ಹೆಚ್ಚಾಗಿ ಅಂದ್ರೆ ನಾಮಿನೇಟ್ ಆಗಿದ್ದು ಅಭಿಷೇಕ್ ಅವರು. ಯಾಕಂದ್ರೆ ಅಭಿಷೇಕ್ ಅವರು ಮನೆಯಲ್ಲಿ ಕಾಣಿಸ್ಕೊಳ್ತಿಲ್ಲ, ಮನೆಯಲ್ಲಿ ಆಟ ಬಂದಾಗ ಮಾತ್ರ ಆಡ್ತಾರೆ, ಮಾತಾಡೋ ವಿಷಯದಲ್ಲಿ ಮಾತಾಡಲ್ಲ. ಹಾಗೆ ಅವರು ಒಂದು ಕಡೆಗೆ ಸೈಲೆಂಟ್ ಆಗಿ ಕೂತ್ರೆ ಅಲ್ಲೇ ಕೂತಿರ್ತಾರೆ ಅನ್ನೋ ಕೆಲವು ಕಾರಣಗಳು. ಹಾಗೆ ಮಾಡುವವರ ಕ್ಯಾಪ್ಟನ್ಸಿಯನ್ನ ಮಾತಾಡಿ ಇಲ್ಲಿ ಅವ್ರನ್ನ ನಾಮಿನೇಟ್ ಮಾಡೋದಾಗಿರ್ಬೋದು. ಹಾಗೆ ರಕ್ಷಿತ್ ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಮತ್ತೆ ಅಶ್ವಿನಿ ಮತ್ತೆ ಜಾನ್ವಿ ಅವರು ಆಲ್ರೆಡಿ ಡೈರೆಕ್ಟ್ ನಾಮಿನೇಟ್ ಆಗಿದ್ರು. ಹಾಗಾಗಿ ಕೆಲವೊಂದು ರೀಸನ್ಗಳು ಅಲ್ಲಿ ನನ್ಗೆ ಯಾಕೋ ಅದು ಸೂಕ್ತ ಅಲ್ಲ ಅನ್ಸ್ತು. ಯಾಕಂದ್ರೆ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡಿದ್ರು, ಟಾಸ್ಕ್ ವಿಷಯದಲ್ಲೂ ಕೂಡ ಮಾಡಿದ್ರು, ಮನೆಯಲ್ಲಿ ಮಿಂಗಲ್ ಆಗೋ ವಿಷಯದಲ್ಲೂ ಕೂಡ ಮಾತಾಡಿದ್ರು. ಆದ್ರೆ ನಿನ್ನೆ ನಂಗೆ ಅಭಿಷೇಕ್ ಅವ್ರನ್ನ ನಾಮಿನೇಟ್ ಮಾಡಿದ್ದು ಯಾಕೋ ಅದು ಆಟಕ್ಕೆ ಸೂಕ್ತ ಅಲ್ಲ ಅನ್ನೋ ಕಾರಣಕ್ಕಷ್ಟೇ ಅವ್ರು ಮಾಡಿದ್ದು. ಇನ್ನು ಮನೆಯಲ್ಲಿ ಅವರ ಇನ್ವಾಲ್ವ್ಮೆಂಟ್ ಏನು ಇಲ್ಲ, ಆ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅವರನ್ನ ಹೈಯೆಸ್ಟ್ ನಾಮಿನೇಟ್ ಆಗಿ ಅವರನ್ನೇ ಅಲ್ಲಿ ಚೂಸ್ ಮಾಡ್ತಾರೆ. ಇನ್ನು ಧನುಷ್ ಕೂಡ ನಾಮಿನೇಟ್ ಆಗಿರ್ಲಿಲ್ಲ. ಈ ಕುರಿತಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಡಿಸ್ಕಸ್ ಆಯ್ತು. ಸೂರಜ್ ಅವರು ಕೂಡ ನಾಮಿನೇಟ್ ಆಗಿರ್ತಾರೆ. ರಿಷಾ ಮತ್ತೆ ರಾಶಿಕಾ ಅವರು ಮಾತಾಡಿದ ಹಾಗೆ ಸೂರಜ್ ಅವರು 2ನೇ ಬಾರಿ ನಾಮಿನೇಟ್ ಆಗಿರ್ತಾರೆ. ಸೊ ಹಾಗಾಗಿ ರಿಷಾ ಅವರು 5ನೇ ಬಾರಿ, ರಾಶಿಕಾ ಅವರು 5, 6ನೇ ಬಾರಿ ನಾಮಿನೇಟ್ ಆಗಿರೋ ಕಾರಣ ಇದೆಲ್ಲ ನಮ್ಗೆ ಕಾಮನ್, ಇದೇನು ಅಲ್ಲ, ನೀನ್ 2ನೇ ಬಾರಿ ಆಗಿದ್ಯಾ ಅಂತ ಹೇಳಿ ಸೂರಜ್ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ 50 ಸಂಚಿಕೆಗಳನ್ನ ಪೂರೈಸಿ, ಅಂದ್ರೆ 50 ದಿನ ಪೂರೈಸಿ ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಇದರ ಪ್ರಯುಕ್ತ ತೇಜು ಮಸಾಲಾ ಇವರ ಕಡೆಯಿಂದ ಬಿಗ್ ಬಾಸ್ ಅವರಿಗೆ ಒಂದು ಹಬ್ಬದ ಊಟನ ಅಂತ ಹೇಳ್ಬೋದು, ಹಬ್ಬದ ಊಟ ಬಂತು. ಇದನ್ನೆಲ್ಲ ಸೇರಿಸಿ ಇನ್ನೇನು ಟಾಸ್ಕ್ ಕೊಡೋ ಹೊತ್ತರಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ ಅಶ್ವಿನಿ ಮತ್ತೆ ಗಿಲ್ಲಿ ಈ 2 ತಂಡಗಳ ನಾಯಕಿ ಆಗಿರ್ತಾರೆ. ಹಾಗಾಗಿ ಬಿಗ್ ಬಾಸ್ ಸೂಚಿಸಿದಂತ ಇಬ್ರು ನಾಯಕಿಯರು ಗೊತ್ತೇ ಇರುತ್ತೆ ಅವ್ರ ಬಗ್ಗೆ, ಅವ್ರ ನಡುವೆ ಎಷ್ಟು ಜಗಳ ಆಗಿದೆ, ಅವರು ಯಾವ ತರ ಜಗಳ ಮಾಡ್ತಿದ್ರು, ಯಾವ ತರ ಕೌಂಟರ್ ಕೊಡ್ತಿದ್ರು. ಈ ಇಬ್ರು ಜೋಡಿಗಳನ್ನ ನೋಡ್ಬೇಕಾದ್ರೆ ನಮ್ಗೆ ಯಾಕೋ ಒಂಥರ ಇನ್ನೇನೋ ಫೈಟ್ ಇರುತ್ತೆ, ಇನ್ನೇನೋ ಟ್ವಿಸ್ಟ್, ಇನ್ನೇನೋ ಚೆನ್ನಾಗಿರುತ್ತೆ ಈ ಬಿಗ್ ಬಾಸ್ ಅಂತ ನೋಡ್ತೀವಿ ನಾವು. ಅದೇ ಇವರಿಬ್ರು ನಾಯಕರಾದ ಕಾರಣ ಇವರಿಗೆ ತಂಡಗಳನ್ನ ಆಯ್ಕೆ ಮಾಡೋಕಿರುತ್ತೆ. ಹಾಗೆ ಸ್ಪರ್ಧಿಗಳಿಗೆ ಯಾರ ತಂಡಕ್ಕೆ ಹೋಗ್ಬೇಕು ಅನ್ನೋ ಕೂಡ ಒಂದು ಆಯ್ಕೆಯನ್ನ ಕೊಟ್ಟಿರ್ತಾರೆ. ಇದ್ರ ಪ್ರಯುಕ್ತ ರಘು, ಸೂರಜ್ ಮತ್ತೆ ರಾಶಿಕಾ, ಸ್ಪಂದನ, ಕಾವ್ಯ ಗಿಲ್ಲಿ ಟೀಮ್ ಆದ್ರೆ ಉಳ್ದವರು ಅಶ್ವಿನಿ ಅವರ ಟೀಮ್ ಅನ್ನ ಆಯ್ಕೆ ಮಾಡ್ತಾರೆ. ಈ ಟಾಸ್ಕ್ ನಡೆಯೋ ಹೊತ್ತಿಗೆ ಟಾಸ್ಕ್ ಇನ್ನೇನು ಆರಂಭ ಆಗಿದೆ ಅಷ್ಟರಲ್ಲೇ ರೂಲ್ಸ್ ಬ್ರೇಕ್ ಆಗೋಗಿತ್ತೆ. ಯಾಕಂದ್ರೆ ಬಿಗ್ ಬಾಸ್ ಹೇಳಿರ್ತಾರೆ ಡ್ರಮ್ ಅನ್ನ ಹಿಡ್ ನಿಂತ್ಕೊಳ್ಬೇಕು, ಅದಕ್ಕೆ ಇಬ್ರು ಮಹಿಳಾ ಸ್ಪರ್ಧಿಗಳು ನೀರನ್ನ ಹಾಕ್ಬೇಕು ಅಂತ. ಆದ್ರೆ ಅಲ್ಲಿ ಆಗಿದ್ದು, ಅಲ್ಲಿ ಧನುಷ್ ಮತ್ತೆ ಅಭಿಷೇಕ್ ಅವ್ರು ಏನ್ ಮಾಡ್ತಾರೆ, ಡ್ರಮ್ ಅನ್ನ ಬಗ್ಸಿ ಇಟ್ಟಿರ್ತಾರೆ. ಹಾಗಾಗಿ ಕಾವ್ಯ ಮತ್ತೆ ಸ್ಪಂದನ ಅವರಿಗೆ ನೀರ್ ಹಾಕೋಕ್ಕಾಗಲ್ಲ. ಈ ಕಡೆ ಸೂರಜ್ ಮತ್ತೆ ರಘು ಅವರು ಸ್ಟಾರ್ಟಿಂಗ್ ಇಂದ ರೂಲ್ಸ್ ಅನ್ನ ಫಾಲೋ ಮಾಡಿರ್ತಾರೆ. ಆದ್ರೆ ಇಲ್ಲಿ ಇವರು ಈ ತರ ಮಾಡಿದ ಕಾರಣ ಇಲ್ಲಿ ಕೂಡ ಇವರು ರೂಲ್ಸ್ ಅನ್ನ ಬ್ರೇಕ್ ಮಾಡ್ಬೇಕಾಯ್ತು. ಆಮೇಲೆ ಏನು ಜಗಳದಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಮೇನ್ ಆಗಿರ್ತಾರೆ. ಯಾಕಂದ್ರೆ ಉಸ್ತುವಾರಿ ನಡೆಸ್ತಿದ್ದ ಅವರು ಆ ಕಡೆ ಏನಾಗ್ತಿದೆ ಅದನ್ನ ಗಮನ ಬಿಟ್ಟು ಈ ಕಡೆ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿ ಗಿಲ್ಲಿ ಅವರ ಅಶ್ವಿನಿ ಅವರು ಅವರ ಟೀಮ್ ಅನ್ನ ನೋಡ್ಕೊಳ್ಳೋದು ಬಿಟ್ಟು ಈ ಕಡೆ ಗಿಲ್ಲಿ ಅವ್ರನ್ನ ಗಮನಿಸ್ತಾ ಇರ್ತಾರೆ. ಆ ವಿಷಯವಾಗಿ ಕೆಲವಷ್ಟು ಜಗಳಗಳು ಗೇಮ್ ಸ್ಟಾರ್ಟ್ ಆಗಿನಿಂದಲೂ ಕೂಡ ಆ ಜಗಳಗಳು ಸ್ಟಾರ್ಟ್ ಆಗೇ ಇರುತ್ತೆ. ಇನ್ನು
ಅಶ್ವಿನಿ ಮತ್ತೆ ಗಿಲ್ಲಿ ಅವರ ನಡುವೆ ಏನಾಯ್ತು ಅಂದ್ರೆ ಇಲ್ಲಿ ಕಾವ್ಯ ಅವರು ಡ್ರಮ್ ಅನ್ನ ಎಳ್ದು ನೀರ್ ಹಾಕೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಕಾರಣಕ್ಕೆ ಅಭಿಷೇಕ್ ಅವರು ತನ್ನ ಬಕೆಟ್ ಅಲ್ಲಿದ್ದ ನೀರನ್ನ ಕಾಲಲ್ಲಿ ಒದ್ದಿದ್ದಾರೆ. ಇದನ್ನ ನೋಡಿದ ಗಿಲ್ಲಿ ಆ ತರ ಮಾಡ್ಬೇಡಿ ಅನ್ನೋ ಒಂಥರ ಸ್ಟ್ಯಾಂಡ್ ತಗೊಳ್ತಾರೆ. ಇದನ್ನ ಗಮನಿಸಿದಂತ ಅಶ್ವಿನಿ ಅವರ ಟಾಸ್ಕ್ ಅಲ್ಲಿ ಉಸ್ತುವಾರಿಯನ್ನ ಬಿಟ್ಟು ಇಲ್ಲಿ ಗಿಲ್ಲಿ ಅವರ ಹತ್ರ ಮಾತಾಡ್ಲಿಕ್ಕೆ ಬರ್ತಾರೆ. ಗಿಲ್ಲಿ ಅವ್ರ ಜೊತೆ ಎಷ್ಟೇ ಜಗಳ ಮಾಡಿದ್ರು ಅಶ್ವಿನಿ ಅವ್ರಿಗೆ ಸಮಾಧಾನ ಇಲ್ಲ ಅನ್ನೋ ಒಂದು ಮಾತು ಇಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಇನ್ನು ಗಿಲ್ಲಿ ಅವರು ಕೂಡ ತಮ್ಮ ಸ್ಟ್ಯಾಂಡ್ ಬಿಟ್ಟು ಹೋಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಅಭಿಷೇಕ್ ಮತ್ತೆ ಧನುಷ್ ತಪ್ಪು ಮಾಡ್ತಿದ್ರು, ಅದನ್ನು ಪದೇ ಪದೇ ಹೇಳ್ತಾ ಇದ್ರು. ಆದ್ರೆ ಅಲ್ಲಿ ಅವರು ಗಮನಕ್ಕೆ ತಕೊಳ್ಳಿಲ್ಲ, ರೂಲ್ಸ್ ಅನ್ನ ಇನ್ನೂ ಬ್ರೇಕ್ ಮಾಡ್ತಾನೆ ಇದ್ರು. ಈ ಕಡೆ ಇನ್ನು ನೋಡೋದಾದ್ರೆ ಆ ವಿಷಯವಾಗಿ ಅಶ್ವಿನಿ ಮತ್ತೆ ಗಿಲ್ಲಿ ಅವರಿಗೆ ಸಾಕಷ್ಟು ದೊಡ್ಡ ಜಗಳನೆ ಆಗುತ್ತೆ. ನೀನು ಹೋಗು, ತಾನು, ಏಕವಚನ ಇದೆಲ್ಲ ಬರುತ್ತೆ. ಮೊದಲೇ ಅಶ್ವಿನಿ ಅವರು ಗಿಲ್ಲಿ ಅವರಿಗೆ ರೆಸ್ಪೆಕ್ಟ್ ಕೊಟ್ರು, ಗಿಲ್ಲಿ ಅವರು ಅಶ್ವಿನಿ ಅವರಿಗೆ ರೆಸ್ಪೆಕ್ಟ್ ಕೊಟ್ರು. ನಂತರ ಅಶ್ವಿನಿ ಅವ್ರು ಏನ್ ಮಾಡ್ತಾರೆ, ಹೋಗು ನೀನು ಆ ತರ ಮಾಡೋದಾದ್ರೆ ಗಿಲ್ಲಿಯವ್ರಿಗೂ ಆ ರೈಟ್ಸ್ ಇದೆ, ಗಿಲ್ಲಿಯವ್ರಿಗೂ ಆ ತರ ಮಾತಾಡ್ಬೋದು. ಆ ತರ ಮಾತಾಡಿದ್ರೆ ನೀನು ಆ ತರ ಮಾತಾಡ್ಬೇಡ, ನಿಂಗೆ ಯೋಗ್ಯತೆ ಇಲ್ಲ, ಆ ತರ ಒಂದು ಮಾತು ಕೂಡ ಆಡ್ತಾರೆ ಅಶ್ವಿನಿ ಅವರು. ಇನ್ನು ಈ ಕಡೆ ನೋಡಿದ್ರೆ ರಾಶಿಕಾ ಮತ್ತೆ ಜಾನ್ವಿ ಅವರ ನಡುವೆ ಒಂದು ಜಗಳ ಆಗುತ್ತೆ. ಆ ಟಾಸ್ಕ್ ಆಡ್ತಾ ಇರ್ಬೇಕಾದ್ರೆ ಒಂದು ಜಗಳ ಆಗುತ್ತೆ. ಆ ಜಗಳಕ್ಕೆ ಅರ್ಥನೇ ಇಲ್ಲ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಜಾನ್ವಿ ಅವರು ತನ್ನ ಕೈ ಬಿಟ್ಟು ಬಕೆಟ್ ಅನ್ನ ಹೇಗೆ ಸೇವ್ ಮಾಡ್ಕೊಳ್ಬೇಕು ಅದನ್ನ ನೋಡ್ಕೊಳ್ಬೇಕಿತ್ತು. ಆದ್ರೆ ಅವರು ರಾಶಿಕಾ ಅವ್ರು ಹಿಡ್ದಿದ್ದಂತಹ ಏನಿದೆ ಸೇಫ್ಟಿ, ಅದನ್ನ ಅವರು ಬ್ರೇಕ್ ಮಾಡ್ತಾ ಹೋಗ್ತಾರೆ, ಅದನ್ನ ದೂಡ್ಕೊಂಡು ಮುಂದೆ ಹೋಗಕ್ ಪ್ರಯತ್ನ ಪಡ್ತಾರೆ. ಆ ತರ ಎಲ್ಲೂ ರೂಲ್ಸ್ ಅಲ್ಲಿ ಬರ್ದಿಲ್ಲ. ಆದ್ರೆ ಆ ರೀತಿ ಮಾಡಿದಕ್ಕೆ ರಾಶಿಕಾ ಅವ್ರು ಹೇಳ್ತಾರೆ ಈ ತರ ಮಾಡೋ ಹಂಗಿಲ್ಲ, ಈ ತರ ಮಾಡೋ ಹಂಗಿಲ್ಲ ಅಂತ. ಅಲ್ಲಿ ಜಾನ್ವಿ ಅವರು ತುಂಬಾನೇ ಕಿರ್ಚಾಡ್ತಾರೆ. ಯಾಕಂದ್ರೆ ಅಲ್ಲಿ ಜಾನ್ವಿ ಅವರ ತಪ್ಪಿದೆ ಅಂತ ಅವ್ರಿಗೂ ಗೊತ್ತಿರುತ್ತೆ. ಆ ತರ ಮಾಡೋ ಹಾಗಿಲ್ಲ. ಒಂದೊಳ್ಳೆ ರೂಲ್ಸ್ ಬ್ರೇಕ್ ಆದ್ರೂ ಇವರಿಗೆ ತಾನೇ ಎಫೆಕ್ಟ್ ಆಗೋದು. ಅದನ್ನ ತಲೆಯಲ್ಲಿ ಇಟ್ಕೊಳ್ದೆ ಇವರು ಈ ತರ ಗೇಮ್ ಅನ್ನ ಆಟ ಆಡ್ತಾರೆ. ಅಲ್ಲಿ ಜಾನ್ವಿ ಅವರು ಒಂದು ಕಡೆ ಹೈಲೈಟ್ ಆಗ್ಬೇಕು ಅಂತ ಕಾಣಿಸ್ಕೊಳ್ತಾ ಇರ್ಬೋದು, ಇನ್ನೊಂದ್ ಕಡೆ ರಾಶಿಕಾ ಅವ್ರ ಮೇಲೆ ಪರ್ಸನಲ್ ಗ್ರಡ್ಜ್ ಏನಾದ್ರು ಇಟ್ಕೊಂಡಿರ್ಬೇಕು. ಈ ಕಾರಣಕ್ಕೆ ಅವ್ರ ನಡುವೆ ಜಗಳ ಆಗುತ್ತೆ. ಸುದ್ದಿ ಅವರ ವಿಷಯನೂ ಬರುತ್ತೆ. ಸುದ್ದಿ ಅವ್ರು ಹೋಗೋಕೆ ರಾಶಿಕಾನೇ ಕಾರಣ, ನಿಂಗೆ ಇಲ್ಲಿ ಇರೋಕೆ ಯೋಗ್ಯತೆ ಇಲ್ಲ, ನೀನು ಡ್ರಾಮಾ ಮಾಡ್ತಿದ್ಯಾ, ಆ ತರ ಒಂದು ಮಾತುಗಳು ಬರುತ್ತೆ. ಆ ಮಾತಿನಲ್ಲಿ ಅವರು ಏನು ಜಗಳ ಮಾಡ್ತಾ ಇರ್ತಾರೆ, ಟಾಸ್ಕ್ ಬಗ್ಗೆ ಅಷ್ಟು ಗಮನ ಕೊಡಲ್ಲ. ಜಾನ್ವಿ ಅವರಂತೂ ಕಿರ್ಚಾಟ ನೋಡಿ ತುಂಬಾ ಕಿರ್ಕಿರಿ ಅಂತ ಕೂಡ ಅನಿಸುತ್ತೆ. ಯಾಕಂದ್ರೆ ರಾಶಿಕಾ ಅವರ ವಾಯ್ಸ್ ತುಂಬಾನೇ ಕಿರ್ಕಿರಿ ಇತ್ತು. ಆದ್ರೆ ಈಗ ಜಾನ್ವಿ ಅವರು ನಿನ್ನೆ ಆಡಿದ ಜಗಳ ನೋಡಿ ಅದಕ್ಕೆ ಅರ್ಥನೇ ಇಲ್ಲ ಅನಿಸ್ತು. ಆಮೇಲೆ ಈ ಟಾಸ್ಕ್ ನಡೆದಾಗ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ಟಾಸ್ಕ್ ಸರಿಯಾಗಿ ಆಡಿ, ರೂಲ್ಸ್ ಪ್ರಕಾರ ಆಡಿ, ರೂಲ್ಸ್ ಹೀಗೆ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದರ ಪ್ರಕಾರ ಟಾಸ್ಕ್ ಆಡ್ತಾರೆ. ಇನ್ನು ಅದೇ ರೀತಿ ಆಡ್ಬೇಕಾದ್ರು ಧನುಷ್ ಮತ್ತೆ ಅಭಿಷೇಕ್ ಎಲ್ಲೋ ಒಂದ್ ಕಡೆ ಅವರು ಡ್ರಮ್ ಅನ್ನ ಬಾಗಿಸೋದಾಗಿರ್ಬೋದು, ಆ ತರ ಮಾಡ್ತಾರೆ. ರಕ್ಷಿತ್ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ, ಬಕೆಟ್ ಅನ್ನ ಒಡ್ದಾಕ್ತಾರೆ. ಈ ಬಕೆಟ್ ಒಡ್ದಾಕ್ತ ಕಾರಣ ಕಾವ್ಯ ಅವರಿಗೆ ನೀರನ್ನ ತರೋಕೆ ತುಂಬಾ ಕಷ್ಟ ಆಗುತ್ತೆ. ಕಾವ್ಯ ಅವರ ಬಕೆಟ್ ಅನ್ನ ಒಡ್ದಾಕಿ ಅಲ್ಲಿ ಅವರಿಗೆ ನೀರನ್ನ ತರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಕಾರಣದಿಂದ ಅಲ್ಲಿ ಟಾಸ್ಕ್ ಅಲ್ಲಿ ಅವರು ಹಿಂದೆ ಉಳಿತಾರೆ. ಯಾಕಂದ್ರೆ ಅಲ್ಲಿ ರಿಷಾ ಮತ್ತೆ ಜಾನ್ವಿ ಅವರು ತುಂಬಾ ನೀರನ್ನ ತುಂಬಿಸ್ಕೊಂಡು ಹೋಗಿ ಅಲ್ಲಿ ಹಾಕ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಟಾಸ್ಕ್ ಬಿಟ್ಟು ಅಲ್ಲಿ ಜಗಳನೇ ಹೈಲೈಟ್ ಆಯ್ತು ಅಂತ ಅನಿಸ್ತು. ಟಾಸ್ಕ್ ಆಡೋದ್ ಬಿಟ್ಟು ಜಗಳಕ್ಕೆ ಹೆಚ್ಚು ಅಲ್ಲಿ ಒತ್ತು ಕೊಡ್ತಾ ಇದ್ರು ಅಂತ ಅನಿಸ್ತು. ಈ ಕಡೆ ಮಾಡು ಮತ್ತೆ ಧ್ರುವಂತ್ ಅವರು ಕೂಡ ಕುತ್ಕೊಂಡಲ್ಲೇ ಕಮೆಂಟ್ ಪಾಸ್ ಮಾಡೋದಾಗಿರ್ಬೋದು, ಟೀಮ್ಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಇದು ಮಾಡ್ತಾ ಇದ್ರು ಹೊರತು ಬೇರೆ ಏನು ಅಲ್ಲಿ ಅವ್ರಿಗೆ ಆಟ ಆಡಕ್ ಇರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಟೀಮ್ ಆಲ್ರೆಡಿ ಸೆಟ್ ಆಗಿರ್ಬೇಕಿತ್ತು. 2 ಜನ ಡ್ರಮ್ ಹಿಡ್ಕೊಂಡು ಪುರುಷ ಸದಸ್ಯರು ಇದ್ರೆ ಆಟ ಆಡೋದಕ್ಕೆ ಮಹಿಳಾ ಸದಸ್ಯರು, ನೀರನ್ನ ಪಾಸ್ ಮಾಡೋದಕ್ಕೆ ಮಹಿಳಾ ಸದಸ್ಯರು ಬೇಕಾಗಿರುತ್ತೆ. ಇನ್ನು ತಡೆದಿಟ್ಕೊಳ್ಳೋ ಒಂದು ಟಾಸ್ಕ್ಗೆ ಹುಡುಗಿಯರನ್ನೇ ಆಯ್ಕೆ ಮಾಡಿದ್ರು. ಹಾಗಾಗಿ ಅಲ್ಲಿ ಧ್ರುವಂತ್ ಮತ್ತೆ ಮಾಳುಗೆ ಏನೂ ಕೆಲಸ ಇರ್ಲಿಲ್ಲ. ಅವರು ಕಮೆಂಟ್ ಪಾಸ್ ಮಾಡ್ತಾ ಟೀಮ್ ಅನ್ನ ಎಂಕರೇಜ್ ಮಾಡ್ತಾ ಇದ್ರು. ಇನ್ನು ಜಗಳ ಅಂತ ನೋಡಿದಾಗ ಅಶ್ವಿನಿ ಮತ್ತೆ ಗಿಲ್ಲಿ ಅವ್ರದ್ದು ಕೂಡ ಸಿಲ್ಲಿ ರೀಸನ್ಗೆ ಜಗಳ ಆಗಿದ್ದು. ಜಾನ್ವಿ ಮತ್ತೆ ರಾಶಿಕಾ ಅಂತೂ ತುಂಬಾ ಸಿಲ್ಲಿ ರೀಸನ್ಗೆ. ಯಾಕಂದ್ರೆ ಅಲ್ಲಿ ಟಾಸ್ಕ್ ಬಿಟ್ಟು ಟಾಸ್ಕ್ ವಿಷಯವಾಗಿ ಜಗಳ ಆಡಿದ್ರು ಪರವಾಗಿಲ್ಲ. ಗಿಲ್ಲಿ ಮತ್ತೆ ಅಶ್ವಿನಿ ಏನ ಮೈಂಡ್ ಮಾಡಿದ್ರು, ಟಾಸ್ಕ್ ವಿಷಯವಾಗಿ ಜಗಳ ಆಡ್ತಾ ಇದ್ರು. ಅದ್ರಲ್ಲಿ ರಾಶಿಕಾ ಮತ್ತೆ ಜಾನ್ವಿ ಟಾಸ್ಕ್ ವಿಷಯ ಬಿಟ್ಟು ಸುದ್ದಿ ಅವರ ನಾಮಿನೇಷನ್ ಆಗಿರ್ಬೋದು, ಬೇರೆ ಅವರ ಏನಾದ್ರು ಪರ್ಸನಲ್ ಗ್ರಡ್ಜ್ ಇರ್ಬೋದು, ಅದ್ರ ಬಗ್ಗೆನೆಲ್ಲ ಮಾತಾಡ್ತಾ ಇದ್ರು. ಹಾಗಾಗಿ ನಿನ್ನೆ ಟಾಸ್ಕ್ ನಡೆಯೋ ಸುತ್ತ ಒಂದು ಜಗಳನೇ ಆಗಿದೆ. ಹಾಗಾಗಿ ಜಗಳ ಹೈಲೈಟ್ ಆಗಿ ಜಗಳದಿಂದ ರಘು ಮತ್ತೆ ಸೂರಜ್ ಏನ್ ಮಾಡ್ತಾರೆ, ಅವರಿಗೆ ವೆಯ್ಟ್ ತಡ್ಕೊಳಕ್ಕಾಗದೆ ಸೂರಜ್ ಅವರು ನಾನು ಸ್ಕಿಪ್ ಮಾಡ್ತೇನೆ ಅಂತ ಹೇಳಿ ಸ್ಕಿಪ್ ಮಾಡ್ತಾರೆ. ಆ ಕಾರಣ ಗಿಲ್ಲಿ ಅವರ ಟೀಮ್ ನಿನ್ನೆ ಸೋಲೋ ಅಂತ ಒಂದು ದೃಶ್ಯವನ್ನ ನಾವು ನೋಡ್ಬೋದು. ಇನ್ನು ಇವತ್ತು ಏನಾಗುತ್ತೆ ಅಂತ ನೋಡ್ಬೋದಾದ್ರೆ ಇವತ್ತೊಂದು ಪ್ರೋಮೋ ಬಿಟ್ಟಿದ್ರು. ಅದೇನಪ್ಪಾ ಅಂದ್ರೆ ರಘು ಅವರು ಅಶ್ವಿನಿ ಅವ್ರಿಗೆ ಹೇಳ್ತಾರೆ ಕ್ಲೀನಿಂಗ್ ಮಾಡಿ ಅಂತ ಹೇಳ್ತಾರೆ. ಅಶ್ವಿನಿ ಅವ್ರು ಹೇಳ್ತಾರೆ 10 ನಿಮಿಷ ಬ್ರೇಕ್ ಬೇಕು, ನಂಗೆ 10 ನಿಮಿಷ ಬೆನ್ನು ನೋಯ್ತಿದೆ, 10 ನಿಮಿಷ ಬೇಕು ಅಂತ. ಅದಕ್ಕೆ ರಘು ಅವ್ರು ಹೇಳ್ತಾರೆ 10 ನಿಮಿಷದಲ್ಲಿ ನಿಮ್ಮ ಬೆನ್ನು ಸರಿ ಆಗುತ್ತಾ ಅಂತ.
ಹಾಗಾದ್ರೆ ಪುನಃ ಅಲ್ಲಿ ಅವರಿಗೆ ರಘು ಅವರಿಗೆ ಸಿಟ್ಟು ಬರುತ್ತೆ. ಯಾಕಂದ್ರೆ ಎಷ್ಟೇ ಆದ್ರೂ ಕ್ಯಾಪ್ಟನ್ ಮನೆಯಲ್ಲಿ ಏನ್ ಹೇಳ್ತಾರೆ ಅದನ್ನ ಪಾಲಿಸೋದಂತ ಸ್ಪರ್ಧಿಗಳ ಕರ್ತವ್ಯ. ಹಾಗಾಗಿ ಅಲ್ಲಿ ಅಶ್ವಿನಿ ಅವರು ಇಲ್ಲದಿದ್ರು ಅಶ್ವಿನಿ ಅವರು ನೋಡಿರ್ಬೋದು, ಯಾವುದೇ ಕೆಲಸದಲ್ಲಿ ಅವರು ಭಾಗ್ಯ ಆಗಲ್ಲ. ಮನೆ ಕೆಲಸ ಆಗಿರ್ಲಿ, ಟಾಯ್ಲೆಟ್ ಅಥವಾ ಮನೆ ಕಿಚನ್ ಅಲ್ಲಿ ಆಗಿರ್ಲಿ, ಎಲ್ಲೂ ನಾವು ಅವರನ್ನ ಕೆಲಸ ಮಾಡೋದನ್ನ ನಾವು ನೋಡಿಲ್ಲ. ಇದೇ ಕಾರಣಕ್ಕೆ ರಘು ಅವರು ಹೇಳ್ತಾರೆ ಇದೇ ಮಾತನ್ನ ಮೊನ್ನೆ ಗಿಲ್ಲಿ ಅವರಿಗೆ ಸೋಂಬೇರಿ ಅನ್ನೋ ವಿಷಯದಲ್ಲಿ ಇದೇ ಡಿಸ್ಕಸ್ ಕೂಡ ಆಗಿರುತ್ತೆ. ಯಾಕಂದ್ರೆ ಅಶ್ವಿನಿ ಅವ್ರನ್ನ ನಾವು ನೋಡಿದ ಪ್ರಕಾರ ಅಶ್ವಿನಿ ಅವರು ಎಲ್ಲೂ ತಮ್ಮ ಟಾಸ್ಕ್ ಬಿಟ್ಟು, ಮನೆಯಲ್ಲಿ ಜಗಳ ಬಿಟ್ಟು ಬೇರೆ ಎಲ್ಲೂ ಅವರ ಚಟುವಟಿಕೆ ಅಥವಾ ಕ್ಲೀನಿಂಗ್ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಇದ್ರಲ್ಲಿ ಅವರು ಕಾಣಿಸ್ಕೊಳ್ಳಿಲ್ಲ. ಈ ವಿಷಯವಾಗಿ ರಘು ಅವ್ರು ಹೇಳ್ತಾರೆ, ನೀವು ಮಾಡೋದಾದ್ರೆ ಮಾತ್ರ ಮಾಡಿ, ಇಲ್ಲದ್ರೆ ಬೇಡ, ಹೋಗು ಅನ್ನೋ ಒಂದು ಮಾತನ್ನಾಡ್ತಾರೆ. ಅಶ್ವಿನಿ ಅವ್ರು ಏನ್ ಮಾಡ್ತಾರೆ, ನನ್ಗೆ ನೀನು ಹೋಗು ಅಂತ ಹೇಳ್ಬೇಡ, ರೆಸ್ಪೆಕ್ಟ್ ಕೊಡಿ ಅಂತ. ಇದೇ ಮಾತು ಅಶ್ವಿನಿ ಅವ್ರಿಗೂ ಅನ್ವಯ ಆಗುತ್ತಲ್ಲ. ಅಶ್ವಿನಿ ಅವರು ಮನೆಯವ್ರನ್ನೆಲ್ಲ ಹೋಗು ಬಾ ಆ ತರ ಮಾತಾಡೋದಾದ್ರೆ ರಘು ಅವ್ರಿಗೂ ಇದು ಏನು ನೀತಿ ಅಲ್ಲಲ್ಲ. ಅಂದ್ರೆ ರಘು ಅವ್ರಿಗೂ ಇದು ಅನ್ವಯಿಸುವುದಿಲ್ಲ. ಯಾಕಂದ್ರೆ ಅಶ್ವಿನಿ ಅವರು ಆ ತರ ಹೇಳಿದ್ದಕ್ಕೆ ರಘು ಅವರು ಹೇಳ್ತಾರೆ, ಮಾತಿನ ಬರದಲ್ಲಿ ಏನೋ ಹೋಗು ಅಂತ ಬಂದ್ರೆ ಅದನ್ನ ಇಟ್ಕೊಂಡು ದೊಡ್ಡ ವಿಷಯವಾಗಿ ಮಾಡ್ಬೇಕು ಅಂತ ಇಲ್ಲಲ್ಲ. ಆದ್ರಿಂದ ಈ ಕಾರಣಕ್ಕೆ ಅಲ್ಲಿ ಜಗಳಗಳಾಗುತ್ತೆ. ಇವತ್ತಿನ ಪ್ರೋಮೋದಲ್ಲಿ ನೋಡ್ಬೇಕಾದ್ರೆ ಅಶ್ವಿನಿ ಮತ್ತೆ ರಘು ಅವರು ಹೈಲೈಟ್ ಆಗಿರ್ತಾರೆ. ಹಾಗೆ ಅಶ್ವಿನಿ ಅವರು ಕೂಗೋ ಅಂತ ಒಂದು ಸೀನನ್ನ ಪ್ರೋಮೋದಲ್ಲಿ ಒಂದು ಮಾಡಿದ್ರು. ಅವ್ರು ಆತರ ಹೇಳ್ಬೇಕಾದ್ರೆ ನಾನು ಅಂದ್ರೆ ಅವ್ರು ಆತರ ಹೇಳಿದಕ್ಕೆ ನಂಗೆ ತುಂಬಾ ಬೇಜಾರಾಯ್ತು, ಅವ್ನು ಯಾರು ಆತರ ಹೇಳೋದಿಕ್ಕೆ ಅಂತ. ಅದು ನಿನ್ನೆ ಎಲ್ಲೂ ತೋರಿಸ್ಲಿಲ್ಲ, ಆದ್ರೆ ಅದನ್ನ ಇವತ್ತು ತೋರಿಸ್ಬಹುದು ಅಂತ ಅನಿಸ್ತದೆ. ಆದ್ರೆ ಇವತ್ತಿನ ಪ್ರೋಮೋ ಬಿಟ್ಟು ನೋಡಿದಾಗ ರಘು ಮತ್ತೆ ಅಶ್ವಿನಿ ಅವರು ಜಗಳ ಆಡಿದ ರೀತಿ ನೋಡಿದ್ರೆ ಅಶ್ವಿನಿ ರಘು ಅವ್ರು ಮಾತಾಡಿದ್ದಕ್ಕೆ ಆತರ ಕೂಗಿದ್ರು, ಅಥವಾ ಗಿಲ್ಲಿ ಅವರು ನಿನ್ನೆ ಹೇಳಿದ್ದಕ್ಕೆ ಇವತ್ತು ಅದು ಮಾತಾಡ್ತಿದಾರೋ ಗೊತ್ತಿಲ್ಲ. ಅಶ್ವಿನಿ ಅವರು ಯಾಕಂದ್ರೆ ಅಶ್ವಿನಿ ಅವರು ತಮ್ಮ ಯಾವ ವಿಷಯನ ಒಂದು ವಿಷಯ ಆಗಿರ್ತದೆ, ಆ ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಹೋಗೋದು ಅವರನ್ನ ನಾವು ನೋಡಿರ್ತೀವಿ. ಹಾಗಾಗಿ ಒಂದು ವಿಷಯ ಇಟ್ಕೊಂಡು ಅವರು ಇನ್ನೊಂದು ಅಲ್ಲೇ ಮಾತಾಡೋದನ್ನ ಬಿಟ್ಟು ಅದನ್ನ ಟಾಸ್ಕ್ ಎಲ್ಲ ಆದ್ಮೇಲೆ ಮತ್ತೆ ಅದನ್ನ ಒಂದು ದ್ವೇಷ ತರ ತಿರ್ಸ್ಕೊಳ್ತಾರೆ. ಹಾಗಾಗಿ ಇವತ್ತಿನ ಹೈಲೈಟ್ ಅಲ್ಲಿ ಇವತ್ತಿನ ಒಂದು ಪ್ರೋಮೋದಲ್ಲಿ ಅಶ್ವಿನಿ ಮತ್ತೆ ರಘು ಅವರು ಹೈಲೈಟ್ ಆಗಿರ್ತಾರೆ. ಹಾಗೆ ಇನ್ನು ಇವತ್ತು ಏನೆಲ್ಲ ಆಗುತ್ತಂತ ನಾಳೆ ಅಪ್ಡೇಟ್ ಕೊಡ್ತೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದ.